Can't fool flexing cause they know I got the sauce. ನಾವು ಕನ್ನಡಿಗರಲ್ಲವು ವಿಶಾಲ ಹೃದಯದವರು. ಇಲ್ಲಿ ಬಂದು ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಊಟಕ್ಕೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಎಲ್ಲಾದರೂ ಸೂಪರ್ ಆಗ್ತದೆ. ಗಾರ್ಲಿಕ್ ಚಟ್ನಿ ಪುಡಿ ಚೆನ್ನಾಗಿದೆ. ಸೊ ಇದು ತಾಳಿಪೆಟ್ಟು ಚೀಲ. ನನಗೆ ಇಂಥವೆಲ್ಲ ಇಷ್ಟ ಆಗುತ್ತೆ, ನಾನೆಲ್ಲ ತಿಂತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಮೀನಾ. ಸೊ ಇವತ್ತು ಸಂಡೇ. ಸೊ ಎಷ್ಟೋ ಜನ ನನಗೆ ವೆಜ್ ರೆಸಿಪೀಸ್ನ ನೀವು ಟ್ರೈ ಮಾಡಿ, ಅದೆಲ್ಲ ನಾವು ಹೋಗಿ ಟೇಸ್ಟ್ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ರು. ಅದಕ್ಕೆ ಇವತ್ತು ನಿಮಗೋಸ್ಕರ ನಾನಿವತ್ತು ಒಂದು ವೆಜ್ ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನು ಸಿಗುತ್ತೆ ಅಂತ ನಿಮಗೆ ಹೇಳ್ತೀನಿ. ಅಂದಾಗ ಇವತ್ತು ನಾನು ನಿಮಗೆ ಬಾಂಬೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಆಯ್ತಾ? ನನ್ನ ಜೊತೆ ಯಾರ್ಯಾರಿದ್ದಾರೆ ನೋಡಿ. ಹಾಗೇನೆ ಇವತ್ತು ನಾನು ನಿಮಗೆ ಒಂದು ಸೀಕ್ರೆಟ್ ಹೇಳ್ತೀನಿ, ಆಯ್ತಾ? ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದೆ ಇದ್ರೆ 3 ಜನರಿಗೆ ಶೇರ್ ಮಾಡಿ, ಆಯ್ತಾ? ಅವರಿಗೂ ಹಿಂಸೆ ಕೊಡಿ. ನಾವೀಗ ಮುಂಬೈ ರೀಚ್ ಆಗಿದ್ದೀವಿ. ಮುಂಬೈ ಅಂತೆ ಇದು ನಮ್ಮ ಸಾಕನ್ನಗರ. ಒಳಗಡೆ ಯಾರು ಇಲ್ಲ, ಅದು ಸಮಸ್ಯೆ ಗೊತ್ತಿಲ್ಲ ಹೆಂಗಿರುತ್ತೆ, ಅಲ್ಲಿ ಏನೇನು ಸಿಗುತ್ತೆ ಅಂತಾನೆ ಗೊತ್ತಿಲ್ಲ. ಮೊದಲು 1966 ದಿ ಮುಂಬೈ ಕೆಫೆಯಲ್ಲಿ ಬಿಸಿ ಬಿಸಿ ಮುಳಬಾಗಿಲು ದೋಸೆ, ಸೌತ್ ಇಂಡಿಯನ್ ತಿಂಡಿಗಳ ಘಮ ಘಮ ಇರ್ತಿತ್ತು. ಆದ್ರೆ ಏನೋ ಪ್ರಾಬ್ಲಮ್ ಆಗಿ ಈಗ ಈ ಕೆಫೆ ಮೆನ್ಯೂ ಚೇಂಜ್ ಆಗಿದೆ. ಈಗ ಇಲ್ಲಿ ಮುಂಬೈ ಸ್ಟ್ರೀಟ್ ನ ಫೀಲ್ ಕೊಡೋ ಖಡಕ್ ಮಹಾರಾಷ್ಟ್ರೀಯನ್ ಫುಡ್ ಸಿಗುತ್ತೆ. ಹಳೆ ರುಚಿ ಮಿಸ್ ಮಾಡ್ಕೊಂಡ್ರು ಹೊಸ ಫ್ಲೇವರ್ಸ್ ನಮ್ಮ ಹೊಟ್ಟೆ ಮತ್ತು ಮನಸ್ಸನ್ನ ತುಂಬಿಸೋಕೆ ರೆಡಿ ಆಗಿದೆ. ಇಲ್ಲಿ ನಿಮಗೆ ಮುಂಬೈ ವಡಾಪಾವ್, ಚಟ್ಪಟ ವಡಾಪಾವ್, ಮಸ್ಕಾ ವಡಾಪಾವ್, ಬಾಂಬೆ ಮಸ್ಕಾ ಪಾವ್ ಭಾಜಿ, ಕೊಲ್ಹಾಪುರಿ ಮಿಸಲ್ ವಿತ್ ಮಸ್ಕಾ ಪಾವ್, ಸಾಬುದಾನ ವಡಾ, ಕೊತ್ಮೀರ್ ವಡಿ, ತಾಲಿಪಟ್, ಮಿನಿ ಆಲೂ ಸಮೋಸಾ, ಜೈನ್ ಸ್ಪೆಷಲ್ ಫುಡ್, ಪುದೀನಾ ಚಾಟ್, ಥಿಕ್ ಶೇಕ್ಸ್, ಮಸಾಲಾ ಟೀ, ಫಿಲ್ಟರ್ ಕಾಫಿ, ಇನ್ನೂ ತುಂಬಾ ವೆರೈಟಿ ಇದೆ. ಹಾಗೆ ಜೈನ್ ಫುಡ್ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ. ನಾವು ಇಷ್ಟು ಆರ್ಡರ್ ಮಾಡಿದೀವಿ. ಗಾರ್ಲಿಕ್ ಚಟ್ನಿ ಪುಡಿ ಚೆನ್ನಾಗಿದೆ. ಸೊ ಇದು ತಾಳಿಪೆಟ್ಟು, ಇದು ಚೀಲ, ಸಾಬುದಾನ ವಡ, ಪಾವ್ ಭಾಜಿ. ಬಟ್ ಇಲ್ಲಿ ಕಾಂಪ್ಲಿಮೆಂಟ್ರಿ ಪಾಪಡ್ ಕೊಡ್ತಾ ಇದ್ದಾರೆ. ನಾರ್ಮಲಿ ಪಾಪಡ್ ಕೊಡಲ್ಲ. ನನಗೆ ಇಂಥವೆಲ್ಲ ಇಷ್ಟ ಆಗುತ್ತೆ, ನಾನೆಲ್ಲ ತಿಂತೀನಿ. ಬರೀ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿದೆಯಾ? ಹಾಗಾದ್ರೆ ಈ ಕೆಫೆಗೆ ಬಂದು ನೀವು ಮಲ್ಟಿಗ್ರೇನ್ ಮ್ಯಾಜಿಕ್ ಟ್ರೈ ಮಾಡಿ. ಡಯಟ್ ಮಾಡೋರಿಗೆ ಸಖತ್ ಇಷ್ಟ ಆಗುತ್ತೆ, ಹಾಗೆ ಚಟರ್ ಪಟರ್ ಅಂತ ಖಾರ ತಿನ್ನೋರಿಗೂ ಇಷ್ಟ ಆಗುತ್ತೆ. ಇದೇ ಮಹಾರಾಷ್ಟ್ರದ ಅಸಲಿ ಥಾಲಿಪೀಟ್. ಹೊರಗಡೆ ಸಖತ್ ಕ್ರಿಸ್ಪಿ, ಒಳಗಡೆ ಅಷ್ಟೇ ಸಾಫ್ಟ್. ಜೊತೆಗೆ ಆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿನ ಕ್ರಂಚ್ ಪ್ರತಿ ಬೈಟಲ್ಲೂ ಸಿಗುತ್ತೆ. ಬಿಸಿ ಬಿಸಿ ಖಾರವಾದ ಥಾಲಿಪೀಟ್ಗೆ ಈ ತಂಪಾದ ತಾಜಾ ಮೊಸರನ್ನ ನಂಚ್ಕೊಂಡು ತಿಂತಾ ಇದ್ರೆ ಆಹಾ, ಸ್ವರ್ಗ ಸ್ವರ್ಗ. ಹೊರಗಡೆ ಕಟ್ಮುಟ್ಟು ಅನ್ನೋ ಗರಿ ಗರಿ, ಒಳಗಡೆ ಸಾಫ್ಟ್ ಅಂಡ್ ಚೀವಿ. ಇದೇ ನಮ್ಮ ಮುಂಬೈ ಕೆಫೆಯ ಸಾಬುದಾನ ವಡ. ಬೆಂಗಳೂರಲ್ಲಿ ಬೆಸ್ಟ್ ಸಾಬುದಾನ ವಡ ತಿನ್ಬೇಕಾ? ಹಾಗಾದ್ರೆ ಸಹಕಾರ ನಗರದ ಈ ಸ್ಪಾಟ್ಗೆ ನೀವು ಬರಲೇಬೇಕು. ನಮ್ಗೆ ಹಿಂಗೆ ಹೊರಗಡೆ ಕರ್ಕೊಂಡು ಬಂದು ತಿನ್ನಿಸೋದಾಯ್ತಾ, ಫುಲ್ ಕೊಲೆಸ್ಟ್ರಾಲು ಚರ್ಬಿ ಎಲ್ಲ ಜಾಸ್ತಿ ಆಗುತ್ತೆ. ಆಮೇಲೆ ಹೇಳೋದು ಎಕ್ಸಸೈಸ್ ಮಾಡಲ್ವಾ? ಉಪವಾಸ ಇರೋರಿಗೂ ಇಷ್ಟ ಆಗುತ್ತೆ, ಟೈಮ್ ಪಾಸ್ ಮಾಡೋರಿಗೂ ಇಷ್ಟ ಆಗುತ್ತೆ. ವಡ ನೋಡಿದ್ರೆ ಯಾರಾದ್ರೂ ಫ್ಲಾಟ್ ಆಗ್ಲೇಬೇಕು. ಲವ್ ಇಟ್. ರೆಮನ್ ಏನು ಮಾತಾಡ್ತಾ ಇಲ್ಲಲ್ಲ, ತಿನ್ನೋದ್ರೆ ಬಿಸಿ ಆಗಿಬಿಟ್ಟಿದ್ದಾರೆ. ಒಳ್ಳೆ ಊಟ ಸಿಕ್ಕಾಗ ಮಾತಾಡೋಣ. ಬಾಂಬೆ ಹುಡುಗಿ, ಬಾಂಬೆ ಬ್ರೇಕ್ಫಾಸ್ಟ್ ಏನೋ ಹಂಗೆ. ಅದಕ್ಕೆ ನಮಗೆ ಅದು ರಘು ದೀಕ್ಷಿತ್ ಅವ್ರ ಹಾಡು ಯಾವುದು? ಮೈಸೂರು ಸೇ ಆಯಿವೋ. ಅದನ್ನ ಮುಂಬೈ ಅಂತ ಮಾಡ್ಕೊ. ಮೈಸೂರು ಟು ಮುಂಬೈ, ಮುಂಬೈ ಸೇ ಆಯಿವೋ. ಪಾಪಡಲ್ಲಿ ಕೊಡಲ್ಲ ಮುಂಬೈಲಿ ಏನು ಫ್ರೀ ಕೊಡಲ್ಲ. ಪಾಪಡ್ ಇದೆಲ್ಲ ಏನು ಕೊಡಲ್ಲ. ಕನ್ನಡಿಗರಲ್ಲ, ಅದು ವಿಶಾಲ ಹೃದಯ ಇರೋದು. ಸೊ ಹಂಗಾಗಿ ನಾವು ಕೊಡ್ತೀವಿ. ಮುಂಬೈಯಲ್ಲಿ
ನಾವು ಚಟ್ನಿ ಕೊಡ್ತಾರೆ ಆಯಿತಾ, ಇಷ್ಟಿಷ್ಟ ಸ್ಮಾಲ್ ಕಪ್ಪಲ್ಲಿ ಕೊಡ್ತಾರೆ. ನೀವು ಇಡ್ಲಿ ಸಾಂಬಾರು ದೋಸೆ ಏನೇ ತೊಗೊಂಡ್ರು ಕೂಡ ಇಷ್ಟಿಷ್ಟು ಕಪ್ಪಲ್ಲಿ ಕೊಡ್ತಾರೆ. ನೀವು ಮತ್ತೆ ಎಕ್ಸ್ಟ್ರಾ ಬೇಕಂದರೆ ಅದಕ್ಕೆ ನೀವು ಅವ್ರು ಚಾರ್ಜ್ ಮಾಡ್ತಾರೆ. ನಾನು ಫಸ್ಟ್ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಾಗ ನಂಗೆ ಗೊತ್ತಿರಲಿಲ್ಲ ಎಲ್ಲ ಫ್ರೀ ಅಂತ ಆಯಿತಾ. ನಾನು ಸ್ವಲ್ಪ ಅಂತ ತಿಂತಾಯಿದ್ದೀನಿ. ಆಮೇಲೆ ನೋಡ್ತಾ ಇದ್ದೀನಿ ಎಲ್ಲರೂ ತುಂಬ ಜನ ಹೋಗ್ತಾ ಇದ್ದಾರೆ, ಹಾಕಿಸ್ಕೊಂಡು ತಿಂತಾಯಿದ್ರೆ ಎಲ್ಲ ಫ್ರೀ ಖುಷಿ ಆಗೋಯ್ತು. ಮುಂಬೈಲಿ ಏನೂ ಇರಲ್ಲ. ವಡಾಪಾವ್ ದೋಸೆ ಕಲ್ಚರಲ್ಲಿ ಬೆಳೆದ ನಮಗೆ ಉತ್ತರ ಭಾರತದವರು ಕೊಟ್ಟ ಹೆಲ್ದಿ ಗಿಫ್ಟ್ ಅಂದ್ರೆ ಇದೇ ಈ ಬೇಸನ್ ಚಿಲ್ಲ. ಮನೆಯಲ್ಲಿ ತರಕಾರಿ ತಿನ್ನಲ್ಲ ಅಂತ ಹಠ ಮಾಡೋ ಗಂಡ ಮಕ್ಕಳಿಗೆ ಎಲ್ಲವನ್ನ ಗುಟ್ಟಾಗಿ ಮಿಕ್ಸ್ ಮಾಡಿ ಕೊಡೋ ಪರ್ಫೆಕ್ಟ್ ಅಸ್ತ್ರ ಇದು. ನೋಡೋಕೆ ದೋಸೆ ತರಾನೇ ಇರುತ್ತೆ, ಆದ್ರೆ ಇದು ದೋಸೆ ಅಲ್ಲ, ಇದು ಡಯಟ್ ಪ್ರಿಯರ ಆರಾಧ್ಯ ದೈವ ಚಿಲ್ಲ. ಯಾರಾದ್ರೂ ನಿಮ್ಗೊಂದು ಹೈ ಪ್ರೋಟೀನ್ ನೋ ಮೈದಾ ಬ್ರೇಕ್ಫಾಸ್ಟ್ ತೋರಿಸಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಈ ಬಿಸಿ ಬಿಸಿ ಚಿಲ್ಲವನ್ನ ಅವರ ಮುಖದ ಮುಂದೆ ಇಟ್ಬಿಡಿ. ಆಫ್ಟರ್ ಲಾಂಗ್ ಟೈಮ್ ಅಂದರೆ ಚೀಲ ಟ್ರೈ ಮಾಡಿರೋದು ದಿಸ್ ಇಸ್ ನಾಟ್ ಚೀಲ. ಕರ್ನಾಟಕದಲ್ಲಿ ತಾಳಿಪಟ್ಟು. ನೋ ದಿಸ್ ಇಸ್ ಚೀಲ. ದಿಸ್ ಇಸ್ ಚೀಲ. ನಾನು ಹೇಳ್ಬಿಟ್ಟೆ. ಬೆಂಗಳೂರಲ್ಲಿ ಬಂದಾಗ ತಿಂದೇ ಇಲ್ಲ, ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಸೇಮ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಇದನ್ನ ಗ್ರೀನ್ ಚಟ್ನಿ ಜೊತೆ ಡಿಪ್ ಮಾಡಿ ಬಾಯಿಗಿಟ್ರೆ ನಾಲಿಗೆಗೆ ಒಂಥರ ವಿಂಟರ್ ನಲ್ಲಿ ಸಮ್ಮರ್ ಫೀಲ್ ಆಗುತ್ತೆ. ಬಾಂಬೆ ಚೀಲ ಗೋಣಿ ಚೀಲ ಅಲ್ಲ, ಚೀಲ ಅಂದ್ರೆ ದೋಸೆ. ಯಾರೆಲ್ಲ ಹೆಲ್ತ್ ಕಾನ್ಷಿಯಸ್ ಇದ್ದಾರೋ ಅವ್ರಿಗೆಲ್ಲ ಗೊತ್ತು ಈಗ ಚೀಲ ಅಂದ್ರೆ ಏನಂತ ಅಲ್ವಾ. ಚೆನ್ನಾಗಿದೆ. ಸಾಬುದಾನ ವಡ ಫುಲ್ ಶೇಪಲ್ಲಿದೆ, ವೀಲ್ ಥರ ಇದೆ. ಹಿಂಗಿರಲ್ಲ ಬಾಂಬೆಲಿ ಅಬಡ್ದ ಬಡಿ. ಇದನ್ನು ನೀವು ಮೀನು ಚಟ್ನಿ ಮತ್ತು ಮೊಸರು ನಮ್ಮನೇಲಿ ಇದನ್ನು ಈ ಥರ ಚೀಲನ ನಾನ್ ರೈಸ್ ಏನಾದರೂ ಮಾಡಿದಾಗ ನೆನ್ಕೊಳ್ಳೋಕ್ಕೇನು ಇರ್ತಾ ಇರಲಿಲ್ಲಲ್ಲ, ಅವಾಗ ಇದನ್ನು ಮಾಡ್ತಾಯಿದ್ರು. ಪಾವ್ ಭಾಜಿ ಪಾವ್ ಅಂತೂ ತುಂಬ ಚೆನ್ನಾಗಿದೆ, ಮಸ್ತ್ ಹಾಕಿದ್ದಾರೆ ಇದರಲ್ಲಿ. ಇದು ಪ್ರಾಪರ್ ಪಾವ್, ಬಿಸಿ ಇದೆ. ಸೇಮ್ ಟೇಸ್ಟ್, ಇದು ಚೌಪಾಟಿ ಟೇಸ್ಟ್ ಇದೆ. ಇಷ್ಟ ಆಯ್ತು. ಇದು ಚಟ್ನಿ ಪಾವ್. ನಾವು ಸ್ಕೂಲ್ಗೆ ಹೋಗುವಾಗ ಡ್ಯಾಡಿ ಪಾಕೆಟ್ ಮನಿ ಕೊಡ್ತಾ ಇದ್ರು ಆಯ್ತಾ, ಜಾಸ್ತಿ ಕೊಡ್ತಾ ಇರಲಿಲ್ಲ. ನಮ್ಮ ಸ್ಕೂಲ್ ಕ್ಯಾಂಟೀನಲ್ಲಿ ಆಗ 75 ಪೈಸೆಗೆ ಚಟ್ನಿ ಪಾವ್ ಸಿಗ್ತಾ ಇತ್ತು. ವಡಾಪಾವ್ 3.5 ರೂಪಾಯಿ, ಸಮೋಸಾ ಪಾವ್ 4.25 ಏನೋ ಇತ್ತು. ವಡಾಪಾವ್ ಡಯಟ್ ಮಾಡಿ ಆಲೂಗಡ್ಡೆ ಕಳ್ಕೊಂಡ್ರೆ ಚಟ್ನಿ ಪಾವ್ ಆಗುತ್ತೆ, ಆದರೆ ನಾನು ಡಯಟ್ ಮಾಡಿದ್ರೆ ಬರೀ ಪಾವ್ ಥರ ದಪ್ಪ ಆಗ್ಬಿಡ್ತೀನಿ ಅಷ್ಟೇ. ಇದ್ದೋಗಿದೆ, ಇವಾಗ ನೋಡೋಣ ಫ್ರೀ ಕೊಡ್ತಾರಾ ಇಲ್ವೋ ಅಂತ. ಇಸ್ಕೊಂಡು ಬಾ. ತುಂಬಾ ಜನ ಇಡ್ಲಿ ದೋಸೆ ಕೇಳ್ಕೊಂಡು ಬರ್ತಾರಲ್ಲ. ಮುಂಬೈನಲ್ಲಿ ಶ್ರೀಮಂತನಿರ್ಲಿ ಬಡವನೇ ಇರ್ಲಿ, ಎಲ್ಲರ ಹಸಿವನ್ನ ಒಂದೇ ತರ ಪ್ರೀತಿಯಿಂದ ನೀಗಿಸೋ ಜಗತ್ತಿನ ಏಕೈಕ ಬಡವರ ಬರ್ಗರ್ ಅಂದ್ರೆ ಅದು ನಮ್ಮ ವಡಾಪಾವ್. ಇಲ್ಲಿ ಕಾಂಬೋಸ್ ಕೂಡ ಇದೆ. ವಡಾಪಾವ್ ಜೊತೆ ಬಿಸಿ ಬಿಸಿ ಟೀ, ಸಮೋಸಾ ಜೊತೆ ಬಿಸಿ ಬಿಸಿ ಟೀ, ಹಾಗೆ ಮಿಸಲ್ ಪಾವ್ ಕೂಡ ಇದೆ. ಕೊಲ್ಹಾಪುರಿ ಮಿಸಲ್ ಪಾವ್ ತಿಂದು ಕಣ್ಣಲ್ಲಿ ನೀರು ಬಂದ್ರೆ ಅದನ್ನ ಒರೆಸೋಕೆ ಇವರು ಪುದೀನಾ ಮಜ್ಜಿಗೆ ಕೊಡ್ತಾರೆ. ಅಷ್ಟೇ ಅಲ್ಲ, ಕೊನೆಯಲ್ಲಿ ಲೈಫ್ ಸಾಫ್ಟ್ ಆಗೋಕೆ ಒಂದು ಸ್ವೀಟ್ ಗುಲಾಬ್ ಜಾಮೂನ್ ಕೂಡ ಇರುತ್ತೆ. ಚಟ್ಪಟ ವಡಾಪಾವ್. ಇದು ನಾರ್ಮಲ್ ವಡಾಪಾವ್. ಹಪ್ಪಳ ಫ್ರೀ. ಏನು ಇವ್ರಿಗೆ ಎಲ್ಲದ್ರಲ್ಲೂ ಹಪ್ಪಳ ಕೊಡ್ತಾರೆ. ಸೂಪರ್.
ಇದು ನಮ್ಮ ಸಮಾರ ಟಂಗ್ ನಾಲ್ಗೆ ಹಿಂಗೆ ಇರೋದು ಚಪ್ಪರ್ 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 ಅವಳ ಎಕ್ಸ್ಪ್ರೆಷನ್ ಹಿಂಗೆ ಇರೋದು. ತೀಖಿ ಮಿರ್ಚಿ. ಏನಾದರೂ ಹೇಳಿದ್ರೆ ಸಾಕು ಜಗಳಕ್ಕೆ ಬರ್ತಾಳೆ. ಚಟ್ಪಟ ವಡಾಪಾವ್, ಈರುಳ್ಳಿ, ಗಾರ್ಲಿಕ್ಕು, ಚಟ್ನಿ ಇದೆ, ಗ್ರೀನ್ ಚಿಲ್ಲಿ ಚಟ್ನಿ, ಹೆಚ್ಚ ಅಲ್ಲ ನಾವು ಬಿಗ್ ಬೈಟ್. ವಡ ಇದು ಪ್ಯಾಟಿಸು, ವಡ ಅಲ್ಲ ಪ್ಯಾಟಿಸ್ ತಿಂತಿರುತ್ತೆ ನಾವು ಬಾಂಬೆ. ಓಕೆ ಅದು ಪ್ರಾಪರ್ ವಡ, ಪ್ಯಾಟಿಸ್ ವಡ, ಪ್ಯಾಟಿಸ್ ಪಾವ್. ಪ್ಯಾಟಿಸ್ ಪಾವ್. ಬಾಯ ತಿನ್ನಿ. ಮುದ್ದೆ ಬಿಸಿ ಬಿಸಿ ತಿಂಡಿ ಏನೋ ಆಯ್ತು. ಈಗ ನನ್ನ ಕಾಫಿ ಟೈಮ್. ನೀವು ಕೂಡ ತಿಂಡಿ ತಿಂದ ಕೂಡಲೇ ಕಾಫಿ ಕುಡಿಯೋ ಗಿರಾಕಿನ ಕಾಮೆಂಟ್ ಮಾಡಿ ತಿಳಿಸಿ ನನಗೆ, ಆಯ್ತಾ? ಎಷ್ಟೇ ವೆರೈಟಿ ತಿಂಡಿ ತಿಂದ್ರು ಕೊನೆಯಲ್ಲಿ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಕುಡಿದೇ ಇದ್ರೆ ಬೆಳಗಿನ ತಿಂಡಿಗೆ ಬೆಲೆನೇ ಇರಲ್ಲ. ನಮ್ಮ ಸೌತ್ ಇಂಡಿಯನ್ಸ್ ಕಲ್ಚರ್ ಅಂದ್ರೇನೆ ಇದು. ಪ್ಲೇಟ್ ಖಾಲಿ ಆಗ್ತಿದ್ದ ಹಾಗೆ ಕೈಯಲ್ಲಿ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಇರಲೇಬೇಕು. This is Mumbai chai. ಚೆನ್ನಾಗಿದೆ. ಇಲೈಚಿ ಮಸಾಲ, ಸ್ವಲ್ಪ ಸಕ್ಕರೆ ಇದೆ, ನಾವು ಸಕ್ಕರೆ ಕಮ್ಮಿ ತೊಗೊಳೋದ್ರಿಂದ, ಬಟ್ ಚೆನ್ನಾಗಿದೆ. ಜೇಬಲ್ಲಿರೋ ಒಂದೇ ಒಂದು 500 ರೂಪಾಯಿ ಗಾಂಧಿ ನೋಟಿಗೆ ರಾಜ ಮರ್ಯಾದೆ ಸಿಗೋ ಜಾಗ ಅಂದ್ರೆ ಇದೆ ನೋಡಿ. ಮುಂಬೈ ವೈಬ್ಸ್ ಇದೆ ಇಲ್ಲಿ ಫುಲ್. ಟ್ಯಾಕ್ಸಿ ವಾಲ, ಬಿಲ್ಡಿಂಗ್ಸ್, ಮುಂಬೈ ಚೀಲ, ಚಾಯ್, ಮಿಸಲ್ ಪಾವ್, ನಮ್ಮ ಮೆಮರೀಸ್, ಮುಂಬೈ ಮೆಮರೀಸ್. ಈ ಪಾಪಡ್ ಇದೆಯಲ್ಲ, ನಾವು ಚಿಕ್ಕವರಿದ್ದಾಗ ಅದನ್ನು ಪ್ಲಾಸ್ಟಿಕ್ ಕವರೆಲ್ಲ ಹಾಕಿ ಮನೆ ಹತ್ರ ಮಾರಕ್ಕೆ ಬರ್ತಾಯಿದ್ರು. ಡಬ್ಬಾವಾಲ. ಇವರು ಈ ಮುಂಬೈ ಕೆಫೆಯ In 2010, we started Goli Vada Pav. So I made around 150 stores only in Bangalore. Then Pan India we did around another 100 stores. So this is my own brand. 1966 is my own brand. ಫ್ರಮ್ 20 years. Right? 20 years ಇಂದ ಅಲ್ಲೇ ಟಿವಿನೇ. Full change ಇದ್ದೀರಾ? Sorry. ನೋ ಪ್ರಾಬ್ಲಮ್. ಅವರು ಸಮೀನಾ, ಅವರು ಟಿವಿ ನೈನೆಲ್ಲ ಇದ್ದಿದ್ದು. ಇಬ್ಬರು ನೋಡಿದ್ದೀನಿ ಅದಕ್ಕೆ. Oh, nice. Very good. This is our own brand. We are around 5 people as a team. So they have started 3 years back. So now we are planning to expand all over India slowly. Now already we have 15 stores in Bangalore. And Coimbatore we have started recently. So Okay. this is our small introduction. Goli, actually, the Vada Pav we started is a story. I had been to Shirdi with my family. So I told my cab driver to take for breakfast.
So he started telling me, sir, goli ko jayenge, goli ko jayenge. I thought, what is this goli man goli? I never knew what was goli vada pav those days. So I had goli vada pav for a vada pav 12 rupees in Shirdi. Then I thought, why can't we do this in Bangalore? It was better than our Mac Veggie in McDonald's. So it was very tasty and very crunchy and also that's how I did goli project. Okay. So Nice, it's a sir. small story, and Goli of course now it is no more in India. That is why we started. ಓಕೆ Thank you. ಸರ್ ಫುಡ್ ಈಸ್ ನೈಸ್ ಸರ್, ಚೆನ್ನಾಗಿದೆ. ಆ್ಯಕ್ಚುಲಿ ಅವರು ಮುಂಬೈಯಲ್ಲೇ ಓದಿದ್ದು ಎಲ್ಲ, ಸೊ ಅವರಿಗೆ ಮುಂಬೈ ಫುಡ್ ಅಂದರೆ ತುಂಬ ಇಷ್ಟ. ಬಟ್ ಬ್ಯಾಂಗ್ಳೂರಲ್ಲಿ ಅಥೆಂಟಿಕ್ ಆಗಿ ಸಿಗುತ್ತಾ ಅಂತ ಎಲ್ಲೂ ಇದ್ದಿರಲಿಲ್ಲ, ಬಟ್ ಇಲ್ಲಿ ಚೆನ್ನಾಗಿದೆ, ಎಲ್ಲವೂ ಟ್ರೈ ಮಾಡಿದ್ವಿ. The difference between Goli and 1966 is Goli had only vada pavs. ಕರೆಕ್ಟ್, ಹೌದು. So here we have misal pav, pav bhaji, Kothmir vada. Kothmir vada is one more big brand and very fastest moving product now. Okay. It is a very new product for Bangalore because we have never tasted Kothmir vada. ಕರೆಕ್ಟ್, If I am right. ಹೌದು. I have never tasted actually. ನಾನು ಟ್ರೈನ್ ಮಾಡಲೆ. So that is how we created these new products. Achha. So God's grace it is doing very well. ಗುಡ್ ಸರ್, ಥ್ಯಾಂಕ್ ಯು ಸರ್. ಫುಡ್ ಅಂತೂ ತುಂಬ ಚೆನ್ನಾಗಿತ್ತು, ಸ್ಪೈಸಿ ಚಟ್ಪಟ ಸಗದಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ನಾನು ಬೆಂಗಳೂರಲ್ಲಿ ಮುಂಬೈ ಫುಡ್ ಟೇಸ್ಟ್ ಮಾಡಿದ್ದು. ಸೊ ನೀವು ಏನಾದರೂ ಬ್ರೇಕ್ಫಾಸ್ಟಲ್ಲಿ ಈ ಥರ ಚಟ್ಪಟ ಸ್ಪೈಸಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ಮುಂಬೈ ಕೆಫೆಗೆ ಬರ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.